ಈಗಾಗಲೇ ನಮ್ಮ ಆತ್ಮೀಯರು ಮಾಜಿ ಸಚಿವರು ಆಗಿರತಕ್ಕಂಥ ಪುಟ್ಟರಾಜು ಅವರು ಪ್ರಾಸ್ತಾವಿಕವಾಗಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಈ ಊರಿನ ಬೆಳವಣಿಗೆ, ಈ ಊರಿನ ಒಗ್ಗಟ್ಟು, ನಿಮ್ಮ ಒಂದು ಬಾಂಧವ್ಯದ ಬಗ್ಗೆ ಅವರೇನು ಮಾತನಾಡಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಬೆಳಗ್ಗೆ ನಮ್ಮ ಪರಮ ಪೂಜ್ಯ ಚುಂಚನಗಿರಿ ಮಹಾಕ್ಷೇತ್ರದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾದಂಥ ಹಿನ್ನೆಲೆಯಲ್ಲಿ ಪ್ರಥಮವಾಗಿ ತಮ್ಮ ಗ್ರಾಮಕ್ಕೆ ಬಂದು ತಮ್ಮ ಗ್ರಾಮದಲ್ಲಿ ಎಲ್ಲ ನನ್ನ ತಾಯಂದಿರು, ಸಹೋದರಿಯರು, ಹಿರಿಯರೆಲ್ಲ ಸೇರಿ ಮೆರವಣಿಗೆ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಿದ್ದೀರಿ. ನನಗೆ ಬರಬೇಕಾದ್ರೆ ದೂರವಾಣಿ ಮುಖಾಂತರ ಮಾತನಾಡ್ತಾ ಇದ್ರು. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮದ ಎಲ್ಲ ಹಿರಿಯರು, ನಮ್ಮ ಪುಟ್ಟರಾಜಣ್ಣವರು ಎಷ್ಟೇ ನಿಮಗೆ ಸಮಸ್ಯೆಗಳಿದ್ರು ಶಿವಳ್ಳಿಗೆ ತಾವು ಬಂದು ಹೋಗಲೇಬೇಕು ಅಂತಕ್ಕಂಥ ಆಹ್ವಾನ ತಾವೆಲ್ಲ ನೀಡಿದ್ರಿ. ಗ್ರಾಮಕ್ಕೆ ನಾನು ಬಂದಂತಹ ಸಂದರ್ಭದಲ್ಲಿ ಪುಟ್ಟರಾಜಣ್ಣವರ ಜೊತೆಯಲ್ಲಿ ಸಮಸ್ತ ಹಿರಿಯರು, ತಾಯಂದರು, ಯುವಕ ಸ್ನೇಹಿತರು ಈ ಒಂದು ರಸ್ತೆಯಲ್ಲಿ ಅಭಿಮಾನ, ಪ್ರೀತಿ, ವಿಶ್ವಾಸದಿಂದ ಆಶೀರ್ವಾದ ಮಾಡಿ ನಮಗೇನು ಸ್ವಾಗತ ಮಾಡಿದ್ದೀರಿ. ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮಗಳ ಆಶೀರ್ವಾದ, ಈ ನಾಡಿನ ಹಲವಾರು ಹಿರಿಯ ತಾಯಂದಿರು ಅವರ ಪ್ರೀತಿ, ವಿಶ್ವಾಸ, ಆಶೀರ್ವಾದದಿಂದ ಬಹುಶಃ ಮಾರಮ್ಮ ದೇವಿಗೆ ಏನು ಕೈ ಮುಗಿದು ಬಂದಿದ್ದೇನೆ. 5ನೇ ಬಾರಿ ನನಗೆ ಜೀವ ಉಳಿಸಿರ್ತಕ್ಕಂಥದ್ದು ಭಗವಂತ. 2006 ಆಕಸ್ಮಿಕವಾಗಿ ರಾಜ್ಯದ ಮುಖ್ಯಮಂತ್ರಿ ಆದಾಗ ಬೆಳಿಗ್ಗೆಯಿಂದ ರಾತ್ರಿ 3 ಗಂಟೆ 4 ಗಂಟೆವರೆಗೆ ಈ ನಾಡಿನ ಬಡವರ ಬಗ್ಗೆ, ಈ ನಾಡಿನ ಅಭಿವೃದ್ಧಿಯ ಬಗ್ಗೆ ಸದಾಕಾಲ ಚಿಂತನೆ ಮಾಡಿ ಒಬ್ಬ ಜನಸಾಮಾನ್ಯರ ಮುಖ್ಯಮಂತ್ರಿ ಅಂತಕ್ಕಂಥ ರೀತಿಯಲ್ಲಿ ನಿಮ್ಮ ಒಂದು ಆಶೀರ್ವಾದ ಪ್ರಥಮವಾಗಿ ನನಗೆ ರಾಮನಗರದ ಜನ ನೀಡಿದರು. ಅಂಥ ರಾಮನಗರದಲ್ಲಿ ಕೊಟ್ಟಂಥ ಆಶೀರ್ವಾದಕ್ಕೆ ಶಕ್ತಿ ತುಂಬಿದವರು ನನ್ನ ಒಂದು ರಾಜಕೀಯ ಬೆಳವಣಿಗೆಗೆ ಈ ಒಂದು ಮಂಡ್ಯ ಜಿಲ್ಲೆಯ ಜನತೆ 2ನೇ ಸ್ಥಾನದಲ್ಲಿ ನನಗೆ ಶಕ್ತಿ ತುಂಬಿದ್ರಿ ನೀವು. ನಾನು ಬಂದಂಥ ಎಲ್ಲ ಸಂದರ್ಭದಲ್ಲಿ ಮದುವೆಗಳಿರ್ಬೋದು, ಹಲವಾರು ಕಾರ್ಯಕ್ರಮಕ್ಕೆ ಬಂದಾಗ ಕುಟುಂಬದ ಒಬ್ಬ ಮಗನೋ ಅಣ್ಣನೋ ಬಂದಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ನನಗೆ ಗೌರವ ಸಲ್ಲಿಸಿರ್ತಕ್ಕಂಥ ಒಂದು ಜಿಲ್ಲೆ ಇದು. ಭಾಳ ಚರ್ಚೆಗಳು ನಡೀತದೆ. ನಾನು ಹಿಂದಿನ ಆಡಳಿತದಲ್ಲಿ ಇದ್ದಂಥ ಕೆಲವೇ ಅವಧಿಯಲ್ಲಿ ಮಾಡಿದಂಥ ಈ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಲ್ಲ. ನನ್ನ ರೈತ ಬಾಂಧವರು ಬಹುಶಃ ಜಿಲ್ಲೆನಲ್ಲಿ 2013ನೇ ಇಸ್ವಿಯಿಂದ 2017 ಈ ಜಿಲ್ಲೆ ಒಂದರಲ್ಲೇ ನಾವು ಯಾರು ಕನಸು ಮನಸ್ಸಿನಲ್ಲೂ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. 200 ಕುಟುಂಬದಲ್ಲಿ ನನ್ನ ರೈತ ಬಾಂಧವರು ಆತ್ಮಹತ್ಯೆ ಮಾಡ್ಕೊಂಡಂಥದ್ದು. ಬಹುಶಃ ನಾನು 200 ಕುಟುಂಬದ ಮನೆಗಳಿಗೂ ಭೇಟಿ ಕೊಟ್ಟಿದ್ದೇನೆ. ಆ ಸಂದರ್ಭದಲ್ಲಿ 200 ಕುಟುಂಬಕ್ಕೂ ನಮ್ಮ ಕೈಲಾದ ಮಟ್ಟಿಗೆ ವೈಯಕ್ತಿಕವಾಗಿ ಆ ಕುಟುಂಬದ ನನ್ನ ಸಹೋದರಿಯರು, ತಾಯಂದಿರ ಬದುಕಿಗೆ ಕೆಲವು ನೆರವುಗಳನ್ನು, ಸಣ್ಣ ಪುಟ್ಟ ನೆರವನ್ನು ಕೊಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಈ ನಾಡಿನ ನನ್ನ ರೈತ ಬಂಧುಗಳು ಒಂದು ಬಾರಿ ನನಗೆ ಅಧಿಕಾರವನ್ನು ಕೊಟ್ಟರೆ ನನ್ನ ರೈತರು ಮಾಡಿರ್ತಕ್ಕಂಥ ಬ್ಯಾಂಕಿನ ಸಾಲ ಇರ್ಬೋದು, ರಾಷ್ಟ್ರೀಕೃತ ಬ್ಯಾಂಕು, ಸಹಕಾರಿ ಬ್ಯಾಂಕಿನ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದ್ದೆ. ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 7ಕ್ಕೆ 7 ಸ್ಥಾನಗಳನ್ನು ನೀವು ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ತೀವಿ. ನೀವು ಕೊಟ್ಟಂಥ ಶಕ್ತಿ ನನಗೆ ಅವತ್ತು ಬಂದಂಥದ್ದು ಕೇವಲ 38 ಸ್ಥಾನ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಪ್ರಮುಖವಾಗಿ ಈ ಜಿಲ್ಲೆಯ ಜನತೆ ತಾವೇನು ಆಶೀರ್ವಾದ ಮಾಡಿದ್ರಿ, ಸಂಪೂರ್ಣವಾಗಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ
ಆ ಸಂದರ್ಭದಲ್ಲಿ ಇದ್ದಂಥದ್ದು ನಾನು 14 ತಿಂಗಳು, ಯಾವುದೇ ಅಪರಾಧ ಮಾಡದೇ ಇದ್ದರೂ ನನ್ನನ್ನು 14 ತಿಂಗಳಲ್ಲಿ ಅಧಿಕಾರದಿಂದ ಅಸ್ಥಿರಗೊಳಿಸೋದು. ಆ 14 ತಿಂಗಳ ಒಳಗೆ ನಾನೇನು ನನ್ನ ರೈತರಿಗೆ ಮಾತು ಕೊಟ್ಟಿದ್ದೆ. ಸ್ವತಂತ್ರವಾದ ಸರ್ಕಾರ ನನ್ನ ಕೈಲಿ ಇಲ್ಲದೇ ಇದ್ರು, ಸಹಕಾರ ಇಲ್ಲದೇ ಇದ್ರು, ಅವತ್ತಿನ ಪಕ್ಷದ ಏನೋ ಒಂದು ಸರ್ಕಾರ ಮಾಡಬೇಕು ಅಂತ ಬಂದವರೇ ಅವರು. ನಾನು ರೈತರ ಸಾಲವನ್ನು ಮನ್ನಾ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಸಾಬೀತು ಮಾಡಬೇಕು ಅಂತ ಕೊನೆಗೆ ತಲೆಬಾಗಿ ಏನು ಸರ್ಕಾರ ಮಾಡಿದೆ. 25,000 ಕೋಟಿ ರೂಪಾಯಿಗಳನ್ನು 14 ತಿಂಗಳಲ್ಲಿ ಹೊಂದಿಸಿ ಹಲವಾರು ಕುಟುಂಬದಲ್ಲಿ 2 ಲಕ್ಷ, 3 ಲಕ್ಷ, 10 ಲಕ್ಷ ರೂಪಾಯಿಗಳವರೆಗೆ ಸಾಲ ಮನ್ನಾ ಆದಂಥ ಹಲವಾರು ಘಟನೆಗಳು ನಾನು ನೋಡಿದ್ದೇನೆ. ಹಾವೇರಿ ಜಿಲ್ಲೆಯಲ್ಲಿ ನಾವು ಸಾಲ ಮನ್ನಾ ಮಾಡಿದಂಥ ದುಡ್ಡಿನಲ್ಲಿ ಮನೆ ಕಟ್ಕೊಂಡಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ತಂದರು. ಅವತ್ತು ಸಾಲ ಮನ್ನಾದಲ್ಲಿ ಮಂಡ್ಯ ಜಿಲ್ಲೆ ಒಂದು ಜಿಲ್ಲೆಗೆ ಸುಮಾರು 800 ಕೋಟಿ ರೈತರ ಸಾಲ ಮನ್ನಾ ಆಗಿತ್ತು. 800 ಕೋಟಿ. ಕೆಲವರು ಪಾಪ ಚರ್ಚೆ ಮಾಡ್ತಾರೆ, ನಮ್ಮ ಹಳೆ ಸ್ನೇಹಿತರುಗಳು, ವಿರೋಧಿಗಳು, ಏನು ಮಾಡಿದ್ದಾನೆ ಕುಮಾರಸ್ವಾಮಿ, ದೇವೇಗೌಡರು ಏನು ಮಾಡಿದ್ರು, ಜನತಾದಳ ಏನು ಮಾಡಿದೆ. ಜನತಾದಳನ ಮಂಡ್ಯ ಜಿಲ್ಲೆಯಿಂದ ಒದ್ದು ಹೊರಗಾಕೋವರೆಗೂ ಈ ಜಿಲ್ಲೆ ಜನಕ್ಕೆ ನೆಮ್ಮದಿ ಇರುವಂತೆ ಮೊನ್ನೆ ಮಾತನಾಡಿದ್ದಾರೆ. ಭಗವಂತ ಅವರಿಗೆ ಒಳ್ಳೆ ಸದ್ಬುದ್ಧಿಗಳು ಕೊಡಲಿ ಅಂತ ಬಂದು ಇಲ್ಲಿ ನಡೆದಿರ್ತಕ್ಕಂಥ ನನ್ನ ತಾಯಂದಿರು ನನಗೆ ಜನ್ಮ ಕೊಟ್ಟಿಲ್ಲದೆ ಇರಬಹುದು, ಆದರೆ ನನ್ನ ತಾಯಿ ನನಗೆ ಜನ್ಮ ಕೊಟ್ಟಿದ್ದಾರೆ. ಆ ಸ್ಥಾನದಲ್ಲಿ ನೀವೆಲ್ಲ ಇದ್ದೀರಿ, ನನ್ನ ಸಹೋದರಿಯರಿದ್ದೀರಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು. ನಾನು ಬದುಕಿರ್ತಕ್ಕಂಥದ್ದೇ ಈ ನಾಡಿನ, ಬರೀ ನನ್ನ ಮಂಡ್ಯ ಜಿಲ್ಲೆ ಜನ ಒಂದು ಅಂತ ಹೇಳಲ್ಲ, ಈ ನಾಡಿನ 6.7 ಕೋಟಿ ಜನರ ಬದುಕಿಗೆ ಏನಾದರೂ ನಾನು ಈ ಭೂಮಿ ಹೋಗೋದ್ರೊಳಗೆ ನನ್ನಿಂದ ಏನಾದರೂ ಒಂದು ಸಣ್ಣ ಕಾಣಿಕೆಗಳನ್ನು ಪ್ರತಿ ಕುಟುಂಬಕ್ಕೆ ಸಲ್ಲಿಸಬೇಕು ಅನ್ನೋದು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಏಕೆಂದರೆ ಕಳೆದ 6-7 ತಿಂಗಳಿಂದ ನಾನು ಏನೋ ಒಂದು ಆರೋಗ್ಯದ ತೊಂದರೆಗೆ ಒಳಗಾಗಿದ್ದೆ. ಉಳಿದಿರ್ತಕ್ಕಂಥದ್ದು ನಿಮ್ಮಂಥ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದ, ಆ ದೇವರ ಅನುಗ್ರಹದಿಂದ. ಬಹುಶಃ ಯಾವುದೇ ಮನುಷ್ಯನಿಗೆ 5 ಬಾರಿ ಸಾವಿನ ಹಂತಕ್ಕೆ ಹೋಗಿ ಬದುಕು ಬಂದಿದ್ದರೆ ಅದು ಬಹುಶಃ ನಾನು ಒಬ್ಬ ಇದ್ದೇನೆ ಅಂತಕ್ಕಂಥದ್ದು ಗಮನಕ್ಕೆ ತರ್ತೀನಿ, ನಿಮ್ಗಳ ಗಮನಕ್ಕೆ. ನಾನು ಇವತ್ತು ಈ ಗ್ರಾಮಕ್ಕೆ ಬರಬೇಕಾದ್ರೆ ಗ್ರಾಮದ ಎಲ್ಲ ಹಿರಿಯರ ಪ್ರೀತಿ ವಿಶ್ವಾಸ ನಾನೇನು ಕಂಡಿದ್ದೇನೆ. ಇವತ್ತಿನ ದಿನ ನನಗೆ ತುಮಕೂರು ಜಿಲ್ಲೆನಲ್ಲೂ ಒಂದು ರಾಗಿಮುದ್ದನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ, ತುಮಕೂರು ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ, ನಾವು ಬೇರೆ ಯಾರನ್ನೂ ಕರೆದಿಲ್ಲ, ನೀವು ಒಬ್ಬರನ್ನೇ ಕರೆದಿದ್ದೇವೆ. ಸುಮಾರು 50 ಲಕ್ಷ ರೂಪಾಯಿಗಳನ್ನು ಇವತ್ತು ಖರ್ಚು ಮಾಡ್ತಾ ಇದ್ದೇವೆ ಕಾರ್ಯಕ್ರಮಕ್ಕೆ. ನೀನು ಬರಲೇಬೇಕು ಅಂತಕ್ಕಂಥ ಒಂದು ಒತ್ತಾಯ ತುಮಕೂರು ಜಿಲ್ಲೆಯ ನನ್ನ ತಂದೆ ತಾಯಿಂದರು ಅವರಿಗೆ ಏನು ಒತ್ತಾಯ ಹಾಕಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ನೋಡಿ, ನನಗೆ ದೊಡ್ಡ ಮಟ್ಟದಲ್ಲಿ ಪ್ರೀತಿ ವಿಶ್ವಾಸ ತೋರಿಸ್ತಂಥ ಈ ಜಿಲ್ಲೆನಲ್ಲಿ ಇವತ್ತು 3-4 ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ 4 ಗಂಟೆಗೆ ತಮ್ಮ ಗ್ರಾಮಕ್ಕೆ ಬರ್ತೀನಿ ಅಂತಕ್ಕಂಥ ಮಾತು ಕೊಟ್ಟವರಿಗೆ ಇವತ್ತು ಇದೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಈಗ ಶ್ರೀರಂಗಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ, ಅದನ್ನೆಲ್ಲ ಮುಗಿಸಿ ನಾನು ಇವತ್ತು ಉಲುವಾನೆಗೆ ಹೋಗಬೇಕಾಗಿತ್ತು. ಆದರೆ ಈ ಒಂದು ನನಗೆ ಇರ್ತಕ್ಕಂಥ ಸಮಸ್ಯೆ ಒಳಗೆ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಉಲುವಾನ, ಗೆಜ್ಜಲಗೆರೆ ಆ ಭಾಗದಲ್ಲಿ ಕೆಲವು ಕಾರ್ಯಕ್ರಮಕ್ಕೆ ಕಳಿಸಿ ನಾನು ತಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ. ಇವತ್ತು ನೀವು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಮರೀಲಿಕ್ಕಾಗಲ್ಲ. ಪುಟ್ಟರಾಜಣ್ಣ ಅವರನ್ನು ತಾವು ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡಿದ್ದೀರಿ. ಒಂದು ಮಾತು ಹೇಳ್ತೇನೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೋ ಕುಮಾರಣ್ಣನ ನಾವು ಮಂಡ್ಯ ಜಿಲ್ಲೆಯಲ್ಲಿ ಗೆಲ್ಲಿಸ್ಕೊಂಡ್ರೆ ಈ ಜಿಲ್ಲೆಗೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ಇಟ್ಕೊಂಡು ನಾನು ಚುನಾವಣೆ ಮತ ಕೇಳಕ್ಕೆ ಬರದೇ ಇದ್ದರೂ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿದ್ದೀರಿ. ಒಂದು ಭಗವಂತನ ಒಂದು ಪೂಜೆ ಸಲ್ಲಿಸಿ ಬಂದಿದ್ದೇನೆ, ಮಾರಮ್ಮ ತಾಯಿಯ ಪೂಜೆಯನ್ನು. ಈ ಜಿಲ್ಲೆಯ ಜನತೆಯ ನಿರೀಕ್ಷೆಯನ್ನು ನಾನು ಹುಸಿಗೊಳಿಸೋದಿಲ್ಲ ಅನ್ನೋದನ್ನು ಆ ದೇವರ ಸನ್ನಿಧಾನದಲ್ಲಿ ನಿಮ್ಗೆ ಗಮನಕ್ಕೆ ತರ್ತೀನಿ. ಸಮಯ ಬೇಕು ನನಗೆ. ಯಾಕೆಂದರೆ ಮೊನ್ನೆ ಇತ್ತೀಚೆಗೆ ನಾನು ವೈಯಕ್ತಿಕವಾಗಿ ಈ ದೇಶದಲ್ಲಿ ಚೈನಾದ ಒಂದು ರೆಸ್ಟ್ರಿಕ್ಷನ್ಗಳು ಹಾಕಿದ್ರಿಂದ ಒಂದು ಯೋಜನೆಯನ್ನು ನಮ್ಮ ಇಲಾಖೆಯಲ್ಲಿ ತರಬೇಕು ಅಂತ ಹೇಳಿ ಭಾಳ ಶ್ರಮಪಟ್ಟು ಪ್ರಧಾನಮಂತ್ರಿಗಳನ್ನು ಕನ್ವಿನ್ಸ್ ಮಾಡಿ
ರೇರ್ ಅರ್ತ್ ಮ್ಯಾಗ್ನೆಟ್ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಬೇಕಾಗಿರತಕ್ಕಂಥದ್ದು ದೇಶದ ಹಲವಾರು ಪ್ರಗತಿಗೆ, ಹಲವಾರು ಇಲಾಖೆಗಳಿಗೆ. ಆ ಒಂದು ಚೈನಾದಿಂದ 90% ನಮ್ಮ ದೇಶಕ್ಕೆ ರಫ್ತು ಮಾಡ್ತಾರೆ. ಈಗ ಅದನ್ನು ನಿಲ್ಲಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ದೇಶ ಇವತ್ತು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬಾರದು ನಾವು ಅಂತ ಹೇಳಿ ಎಲ್ಲ ರೀತಿಯ ಶ್ರಮಪಟ್ಟು ಇವತ್ತು ಆ ಒಂದು ರೇರ್ ಅರ್ತ್ ಮ್ಯಾಗ್ನೆಟ್ನ ದೇಶದಲ್ಲೇ ನಾವು ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಸುಮಾರು 7,500 ಕೋಟಿ ಹಣ ಅದಕ್ಕೆ ತೊಡಗಿಸ್ತಾ ಇದ್ದೇವೆ ನಮ್ಮ ಇಲಾಖೆಯಿಂದ. 5 ಜನಕ್ಕೆ ನಾವು ಒಂದು ಕೆಲವು ತೆರಿಗೆ ವಿನಾಯಿತಿಗಳನ್ನು ಕೊಟ್ಟು 5 ಕಂಪನಿಗಳನ್ನು ಆಯ್ಕೆ ಮಾಡ್ತಾ ಇದ್ದೇವೆ. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ನನ್ನ ಜಿಲ್ಲೆಯ ಜನ ಭಾಳ ನಿರೀಕ್ಷೆ ಇಟ್ಟಿದ್ದಾರೆ, ಕುಮಾರಣ್ಣ ಅವರ ಒಂದು ಕೈಗಾರಿಕೆ ತರಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದಾರೆ. ನನ್ನ ಮರ್ಯಾದೆ ಉಳಿಸ್ಲಿಕ್ಕಾದರೂ ಈ 5 ಕಂಪನಿಗಳಲ್ಲಿ ಒಂದು ಕಂಪನಿಯನ್ನು ಮಂಡ್ಯ ಜಿಲ್ಲೆಯಲ್ಲಿ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಏನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಮೊನ್ನೆ ಈಗ ಒಂದು ವಾರದಿಂದ ಒಂದು ಕಂಪ್ನಿಯವರು ಬಂದರು ನನ್ನ ಹತ್ರ. ಆಸ್ಟ್ರೇಲಿಯಾದಿಂದ ರಾ ಮೆಟೀರಿಯಲ್ ತರ್ತಾರೆ, ಇಲ್ಲಿ ಕಾರ್ಖಾನೆ ಹಾಕಿ 1,000-1,500 ಜನಕ್ಕೆ ಕೆಲಸ ಕೊಡ್ತಕ್ಕಂಥ ಅನುಕೂಲಗಳೇನಿದೆ ನಾವು ಮಾಡಲಿಕ್ಕೆ ತಯಾರಾಗಿದ್ದೇವೆ. ಆದರೆ ನಾವು ಇಲ್ಲಿಯ ಸರ್ಕಾರದ ನಡವಳಿಕೆಗಳನ್ನೇ ನೋಡಿದ್ದೇವೆ. ಆಂಧ್ರ ಪ್ರದೇಶದಲ್ಲಿ ಸಮುದ್ರದ ಪಕ್ಕದಲ್ಲಿ ಏನೋ ಒಂದು ಅಲ್ಲಿ ವಿಶಾಖಪಟ್ಟಣದಲ್ಲಿ ಈಗಾಗಲೇ ನಾನೊಂದು ಕೈಗಾರಿಕೆಗೆ ಅವಕಾಶ ಕಲ್ಪಿಸ್ಕೊಟ್ಟೆ. RINL ಅಂತಕ್ಕಂಥ ಒಂದು ಸ್ಟೀಲ್ ಇಂಡಸ್ಟ್ರಿ ನಡೀತಾ ಇದೆ. ಆ ಭಾಗದಲ್ಲಿ ನಮಗೆ ನೀವು ಸಹಕಾರ ಕೊಟ್ಟರೆ, ಈ ಕರ್ನಾಟಕದವರು, ನಾನು ಕರ್ನಾಟಕದವರಾಗಿ ದಯವಿಟ್ಟು ಏನಾದರೂ ಮಾಡಿ ಇಲ್ಲೇ ಹಾಕಿ ನಾನು ಎಲ್ಲ ರೀತಿ ಸಹಕಾರ ಕೊಡ್ತೀನಿ ಅಂತೇಳಿ ಅವ್ರು ಹೇಳಿದ್ರು. ನಮಗೆ ನೀವು ವಿಶಾಖಪಟ್ಟಣದ ಭಾಗದಲ್ಲಿ ಆಂಧ್ರ ಪ್ರದೇಶದಲ್ಲಿ ಅನುಕೂಲ ಮಾಡಿಕೊಟ್ರೆ ನಮಗೆ ಸ್ವಲ್ಪ ಲಾಭ ಜಾಸ್ತಿ ಬರ್ತದೆ, ನಮ್ಗೆ ಅಲ್ಲಿ ಏನಾದರೂ ಮಾಡಿ ಸಹಕಾರ ಕೊಡಿ ಅಂತಾರೆ ನಮ್ಮ ಕರ್ನಾಟಕದವರು ಬಂದನದು. ಇದು ಪರಿಸ್ಥಿತಿಗಳು ಹಲವಾರು ರೀತಿ ಇದೆ. ನಾನು ಪತ್ರಿಕೆಗಳಲ್ಲಿ ಕೊಡ್ತಕ್ಕಂಥ ಹೇಳಿಕೆಗಳಿಗೆ ಯಾವುದೇ ಕಾರಣಕ್ಕೂ ಮಹತ್ವ ಕೊಡಲ್ಲ. ನನಗೆ ಗೌರವ ಕೊಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಜಿಲ್ಲೆಯ ಜನ ನೀವೇನು ಆಶೀರ್ವಾದ ಮಾಡಿ ದೇರಿನಲ್ಲಿ ಒಂದು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೇನೆ. ಇನ್ನೂ 3 ವರ್ಷ ಸಮಯ ಇದೆ. ಕಾರ್ಖಾನೆಗಳನ್ನು ಪ್ರಾರಂಭ ಮಾಡೋದು ಏಕೈಕ ಒಂದು ರಾತ್ರಿನಲ್ಲಿ ಮಾಡಲಿಕ್ಕಾಗಲ್ಲ. ನನಗೆ ಗೊತ್ತಿದೆ, ನೀವು ಮಕ್ಕಳನ್ನ ಕಷ್ಟಪಟ್ಟು ಓದಿಸಿದ್ದೀರಿ. BE ಕಂಪ್ಯೂಟರ್ ಸೈನ್ಸ್ ಓದಿರ್ತಕ್ಕಂಥ ಹಲವಾರು ಕುಟುಂಬದ ಹೆಣ್ಣು ಮಕ್ಕಳು ಬಹುಶಃ ನನ್ನ ತನ್ನೇ 1,000 ಅರ್ಜಿ ಕೊಟ್ಟಿದೆ. ಮೆಕ್ಯಾನಿಕಲ್ ಇಂಜಿನಿಯರ್ಗಳು, ಸಿವಿಲ್ ಇಂಜಿನಿಯರು, ಈ ರೀತಿ ಓದಿರ್ತಕ್ಕಂಥವ್ರು ಕೆಲಸ ಇದೆ. ಇವತ್ತು ನಾವೇನಾದರೂ ಬೇರೆ ಕಡೆ ಹೇಳಿದ್ರೆ ಇವತ್ತು ಕಾರ್ಖಾನೆಗಳೇ ಆಗಿದ್ದಾವೆ. ನಾವು ಟೆಂಪ್ರರಿ ಜಾಬ್ ಕೊಡ್ತೀವಿ, 2 ವರ್ಷ 1 ವರ್ಷ ಗ್ಯಾರಂಟಿ ಕೊಡ್ತೀವಿ ಅಂತ. ಇವತ್ತು ಹೊರಗುತ್ತಿಗೆನಲ್ಲಿ ಎಲ್ಲ ಕಾರ್ಖಾನೆಗಳಲ್ಲೂ ಕೆಲಸಕ್ಕೆ ನೇಮಕ ಮಾಡ್ಕೊಂಡು 2 ವರ್ಷ 3 ವರ್ಷ ಅವ್ರ ಕೈಲಿ ಕೆಲಸ ಮಾಡಿಸಿ ಅವ್ರು ಮನೆಗೆ ಕಳಿಸ್ತಾ ಇದ್ದಾರೆ. ಇದು ನಡೀತಾ ಇರತಕ್ಕಂಥ ವ್ಯವಸ್ಥೆ ಇದು. ನೀವೆಲ್ಲ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಮಕ್ಕಳನ್ನ ಓದಿಸ್ತೀರಿ, ಕೆಲಸ ತಗೋಬೇಕಾದ್ರೆ ಎಷ್ಟು ಶ್ರಮ ಆಗ್ತಾ ಇದ್ದೀರಿ ನಾನು ನೋಡಿದ್ದೆ. ನಾನು ಮಂಡ್ಯ ಜಿಲ್ಲೆಯಲ್ಲಿ ನನ್ನ ಮೇಲೆ ವಿಶ್ವಾಸ ಇಡಿ, ನನಗೆ ಈ ಜಿಲ್ಲೆಯ ಬಗ್ಗೆ ವಿಶೇಷವಾದಂಥ ಮಮತೆ ಇದೆ. ಕಾರಣ ನಂದಿರಲಿ, ದೇವೇಗೌಡರ ಕಾಲದಿಂದ ದೇವೇಗೌಡರನ್ನ ನಿಮ್ಮ ಕುಟುಂಬದಲ್ಲಿ ಒಬ್ಬ ಹಿರೀಕ ಅಂತಕ್ಕಂಥ ರೀತಿಯಲ್ಲಿ ಈ ಜಿಲ್ಲೆಯನ್ನು ರೈತ ಬಂಧುಗಳು ಅವರಿಗೆ ರಾಜಕೀಯವಾಗಿ ಕೊಟ್ಟಿರ್ತಕ್ಕಂಥ ಶಕ್ತಿ ನನ್ನ ಕೊನೆ ಉಸಿರಿನವರೆಗೂ ನಾನು ಮರೆಯವನಲ್ಲ. ಇವತ್ತು ಭಾಳ ನಾನು ಹೃದಯದಿಂದ ಹೇಳ್ತಾ ಇದ್ದೇನೆ, ನನಗೆ ಭಗವಂತ ಇನ್ನು ಎಷ್ಟು ವರ್ಷದ ಒಂದು ಆಯುಷ್ ಕೊಟ್ಟಿದ್ದಾನೋ ಗೊತ್ತಿಲ್ಲ ನನಗೆ. ನಾನು ಜ್ಯೋತಿಷ್ಯ ನಂಬನಲ್ಲ. ಜ್ಯೋತಿಷ್ಗಾರರು ಭಾಳ ಏನೇನೋ ಹೇಳ್ತಾರೆ, ಆದರೆ ನಾನು ಕಿವಿಲಿ ಕೇಳಿ ಆ ಕಿವಿಲಿ ಬಿಟ್ಟುಬಿಡ್ತೀನಿ. ಜ್ಯೋತಿಷ್ಯ ನಂಬಿ ನಾನು ರಾಜಕೀಯ ಮಾಡಿ ಜನಗಳ ವಿಶ್ವಾಸ ಗಳಿಸಿ ಜನಗಳ ಒಂದು ಆಶೀರ್ವಾದದಿಂದ ಆಕಸ್ಮಿಕವಾಗಿ ಬಂದಂಥವನು ಈ ರಾಜಕೀಯದಲ್ಲಿ 2 ಬಾರಿ ಸಂಪೂರ್ಣ ಬಹುಮತದ ಸರ್ಕಾರ ನನ್ನ ಪಕ್ಷಕ್ಕೆ ಬರದೇ ಇದ್ದರು. ಮಂಡ್ಯ ಜಿಲ್ಲೆ ಅಂತ ಒಂದು 2-3 ಜಿಲ್ಲೆನಲ್ಲಿ ಕೊಟ್ಟಂಥ 30-40 ಸೀಟ್ನಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಅದು ಭಗವಂತನ ಒಂದು ಅನುಗ್ರಹ. 2 ಬಾರಿನೂ ನಾನು ಮುಖ್ಯಮಂತ್ರಿಯಾಗಿ ಯಾವ ರೀತಿ ಕೆಲಸ ಮಾಡಿದ್ದೇನೆ, ಪ್ರತಿ ಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳನ್ನು ಬರೀ ನಾನು ಅಧಿಕಾರ ನಡೆಸಿ ಯಾವುದೋ ಸೇತುವೆ ಕಟ್ಟೋದು ಇಲ್ಲ ಒಂದು ನೀರಾವರಿ ವ್ಯವಸ್ಥೆ ಮಾಡೋದಕ್ಕೆ ಸೀಮಿತವಾಗಿಲ್ಲ. ಕಷ್ಟ ಅಂತ ಬಂದಂಥವ್ರನ್ನ ಗುಡಿಸಿದ್ದೇನೆ. ಮೊನ್ನೆ ದಿನ ಸಂಕ್ರಾಂತಿ ಹಬ್ಬ
ಸುಮಾರು 500 ಕುಟುಂಬದ 500-600 ಕುಟುಂಬದ ಅಂಗವಿಕಲರು, ವಿಕಲಚೇತನರು. ನಾನು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಆ ವಿಕಲಚೇತನರಿಗೆ 1,000 ಕುಟುಂಬಕ್ಕೆ ಕೆಲಸ ಕೊಟ್ಟೆ. ಆದರೆ ಪರ್ಮನೆಂಟ್ ಮಾಡಿರಲಿಲ್ಲ ಮುಂದೆ ಬಂದಂಥ ಸರ್ಕಾರಗಳು. ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಸುಮಾರು ಅದರಲ್ಲಿ ಒಂದು 200-300 ಜನ ಕೆಲಸ ಪರ್ಮನೆಂಟ್ ಅಲ್ಲಿಂದ ಬಿಟ್ಟು ಹೋಗ್ಬಿಟ್ಟಿದ್ರು. ಇದ್ದಂಥವ್ರನ್ನ ಎಲ್ರಿಗೂ ಪರ್ಮನೆಂಟ್ ಮಾಡಿಕೊಟ್ಟೆ. ಇವತ್ತು ಮನೆಗಳು ಕಟ್ಕೊಂಡಿದ್ದಾರೆ, ಆ ವಿಕಲಚೇತನರು ವಾರಗಳು ಇಟ್ಕೊಂಡಿದ್ದಾರೆ. ಪ್ರತಿ ಸಂಕ್ರಾಂತಿ ಹಬ್ಬದ ದಿನ ಎಲ್ಲೇ ನಾನಿದ್ರು ಹುಡುಕೊಂಬರ್ತಾರೆ ಆ ಕುಟುಂಬಗಳು, ಆ ತಂದೆ ತಾಯಿದ್ರು ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬಂದು ಒಂದು ಸಂಕ್ರಾಂತಿ ಹಬ್ಬದ ಎಳ್ಳು ಕೊಟ್ಟು ನಮ್ಮ ಹೆಸರು ನಿನಗೆ ಕೊಡ್ಲಪ್ಪ, ನಮ್ಮಂತರಿಗೆ ನಿನ್ನಿಂದ ಅನುಕೂಲ ಆಗಲಿ ಅಂತ ಹೇಳಿ ಆರೈಕೆ ಮಾಡಿ ಹೋಗ್ತಾರಲ್ಲ, ಅದೇ ನನ್ನ ಆಸ್ತಿ, ಅದೇ ನನ್ನ ಉಳಿಸಿರೋದು. ಅದರಿಂದ ಭಗವಂತ ಎಷ್ಟು ದಿನ ಆಯುಷ್ ಕೊಡ್ತಾರೋ ಗೊತ್ತಿಲ್ಲ ನನಗೆ. ಆದರೆ ಇವತ್ತಿನ ಈಗಿನ ಸರ್ಕಾರಗಳು ಯಾವ ರೀತಿ ನಡೀತಾ ಇದೆ, ಪರಿಸ್ಥಿತಿಗಳು ನೋಡ್ತಾ ಇದ್ದೀವಿ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಮ್ಮ ರೈತರು ನೆಮ್ಮದಿಯಿಂದ ಬದುಕ್ತಾ ಇಲ್ಲ. ಬೆಳೆದಂಥ ಬೆಳೆಗೆ ಸರಿಯಾದ ರೀತಿಯ ಬೆಲೆ ದೊರಕ್ತಾ ಇಲ್ಲ. ಹಲವಾರು ಕಡೆ ಜೋಳ ಬೆಳೆದರೂ ಮಾರಾಟ ಮಾಡೋಕ್ಕಾಗಿಲ್ಲ. ಹಲವಾರು ಕಡೆ ಸರ್ಕಾರ ಆ ರೈತರ ಬೆಳೆ ಕೊಂಡ್ಕೊಳ್ಳಿಕ್ಕೆ ತಯಾರಾಗಲಿಲ್ಲ. ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸ್ತಾರೆ. ತೊಗರಿ ಬೆಳೆದಿದ್ದಾರೆ, ಹೀಗೆ ಹಲವಾರು ರೀತಿಯ ಒಂದು ದವಸ ಧಾನ್ಯಗಳನ್ನು ಕೊಂಡ್ಕೊತಾ ಇಲ್ಲ ಸರ್ಕಾರದಲ್ಲಿ. ನಾನು ಸರ್ಕಾರಕ್ಕೆ ಕೇಳಿದೆ, ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ. ಮೊದಲು ನಾವು ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡಿ, ನಂತರ ಕೇಂದ್ರ ಸರ್ಕಾರದ ಮುಂದೆ ಮನವಿ ಕೊಟ್ಟು ಏನಾದರೂ ಅವರಿಂದ ಸಹಾಯ ಪಡಲಿಕ್ಕೆ ಪ್ರಯತ್ನ ಪಟ್ಟೆ. ಆ ಕೆಲಸ ನೀವು ಮಾಡಬೇಕ್ರಪ್ಪ ಅಂದ್ರೆ ಅವರು ಪ್ರತಿಯೊಂದು ಕೇಂದ್ರ ಸರ್ಕಾರ ಮಾಡಲಿ ಅಂತ. ಮತ್ತು ನಾವು ರಾಜ್ಯದಲ್ಲಿ ಸರ್ಕಾರ ಯಾಕೆ ನಡೆಸ್ತೀವಿ? ನಾನು 25,000 ಕೋಟಿ ಸಾಲ ಮನ್ನಾ ಮಾಡಿದಾಗ ಅವತ್ತು ಕಾಂಗ್ರೆಸ್ ಜೊತೆ ಸೇರೆ ಮಾಡಿದೆ. ನರೇಂದ್ರ ಮೋದಿ ಹತ್ರಕ್ಕೆ ಹೋಗ್ಬಿಟ್ಟು ಸಾಲ ಮನ್ನಾ ಮಾಡಿದ್ದೀನಿ, ರೈತರದ್ದು ದುಡ್ಡು ಕೊಡಿ ಅಂತ ಕೇಳಿದ್ನ. ನೀವು ಕಟ್ಟಿರ್ತಕ್ಕಂಥ ನಿಮ್ಮ ದುಡ್ಡು, ನಿಮ್ಮ ತೆರಿಗೆ ಹಣ ಸರ್ಕಾರಕ್ಕೆ, ನಿಮ್ಮ ದುಡ್ಡಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿಕೊಟ್ಟೆ. ಇವತ್ತು 8 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ನನ್ನ ತಾಯಂದರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ, ನನಗೇನು ಅಸೂಯೆ ಇಲ್ಲ. ಈ 2,000 ರೂಪಾಯಿನ ಗೃಹಲಕ್ಷ್ಮಿ ಯೋಜನೆ ಅಂತ ಕೊಟ್ಟಿದ್ದೀವಿ, 5 ಗ್ಯಾರಂಟಿ ಅಂತಾರೆ. ನಾನು ಕಳೆದ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಮುಂದೆ ಒಂದು ಮನವಿ ಇಟ್ಟೆ. ನಾನು 5 ಕಾರ್ಯಕ್ರಮ ಏನು ಗುರುತಿಸಿದ್ದೇನೆ, ಒಂದು ಅವಕಾಶವನ್ನು ನನ್ನ ಪಾಲಿಗೆ ನೀವು ದಯಪಾಲಿಸಿದರೆ ಈ ನಾಡಿನ ಜನ, ಪ್ರತಿ ಕುಟುಂಬಗಳು ಯಾವ ರೀತಿ ನೆಮ್ಮದಿಯಿಂದ ಬದುಕಬೇಕು ಈ 5 ಕಾರ್ಯಕ್ರಮದ ಮುಖಾಂತರ. ಪ್ರತಿ ಮಕ್ಕಳಿಗೆ ಬಡವ ಇರಲಿ ಶ್ರೀಮಂತ ಇರಲಿ ಅವರಿಗೆ ಉಚಿತವಾದಂಥ ಶಿಕ್ಷಣ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ 12ನೇ ತರಗತಿವರೆಗೆ ಸರ್ಕಾರವೇ ಸಂಪೂರ್ಣ ಜವಾಬ್ದಾರಿ ತಗೊಂಡು ಇವತ್ತು ಪ್ರತಿ ಗ್ರಾಮ ಪಂಚಾಯತಿ ಕೇಂದ್ರದಲ್ಲಿ ಒಂದು ಶಾಲೆ ಪ್ರಾರಂಭ ಮಾಡ್ತೀನಿ. ಅದರ ಜೊತೆಗೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು 30 ಬೆಡ್ಡಿನ ಆಸ್ಪತ್ರೆ. ಪ್ರತಿ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರಗಳಿಗೆ ನೀವು ಹೋಗಬೇಕಾಗಿಲ್ಲ, ಮನೆಯ ಮುಂದೆನೇ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲೇ ನಿಮಗೆ ಎಲ್ಲ ರೀತಿಯ ಆರೋಗ್ಯದ ತಪಾಸಣೆಗಳು ಉಚಿತವಾಗಿ ದೊರಕಬೇಕು ಅಂತಕ್ಕಂಥ ಒಂದು ಯೋಜನೆ. ನನ್ನ ರೈತ ಬಂಧುಗಳಿಗೆ ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ ಕೋಲ್ಡ್ ಸ್ಟೋರೇಜ್ಗಳು ಇರಬೇಕು, ನಮ್ಮ ಗೋಡನ್ಗಳನ್ನು ಎಲ್ಲಿ ಕಟ್ಟಬೇಕು, ಮಾರುಕಟ್ಟೆಯಲ್ಲಿ ಬೆಲೆ ಬಿದ್ದು ಹೋದಾಗ ನೀವು ಅದನ್ನು ಶೇಖರಣೆ ಮಾಡಿಟ್ಟು ನಿಮಗೆ 75% ನೀವೇನು ಗೋಡನಲ್ಲಿ ಇಟ್ಕೊಂಡಿರ್ತೀರಿ ಬೆಳೆದಂಥ ಬೆಳೆ, ಅದಕ್ಕೆ ಸರ್ಕಾರವೇ ಮೊದಲೇ ನಿಮಗೆ ದುಡ್ಡು ಕೊಡಬೇಕು. ಯಾವಾಗ ಮಾರುಕಟ್ಟೆಯಲ್ಲಿ ದರ ಹೆಚ್ಚಾಗ್ತದೆ ಆಗ ನೀವು ಅದನ್ನು ಮಾರಾಟ ಮಾಡಿ ಆ 75% ಸರ್ಕಾರಕ್ಕೆ ವಾಪಸ್ ಕಟ್ತಕ್ಕಂಥದ್ದು. ಈ ಹಲವಾರು ಯೋಜನೆಗಳನ್ನು ನಾನು ಆ 5 ಕಾರ್ಯಕ್ರಮದಲ್ಲಿ ಏನಿಟ್ಟಿದ್ದೆ. ಜನ ಅರ್ಥ ಮಾಡ್ಕೊಳ್ಳಿಲ್ಲ ಅದನ್ನು. ಇವತ್ತು 2,000 ರೂಪಾಯಿ ನಿಮಗೆ ಕೊಡ್ತಾ ಇದ್ದಾರೆ. 2,000 ರೂಪಾಯಿನ ಕೊಡಲಿಕ್ಕೆ, ಬಸ್ ಫ್ರೀ ಮಾಡಲಿಕ್ಕೆ ಏನು ಮಾಡಿದ್ದೀವಿ, ಕರೆಂಟು ಅಂತಾರೆ, ಉಚಿತವಾಗಿ ಕರೆಂಟು ಅಂತ ಹೇಳಿ ಕೆಲವರು 3 ಬಲ್ಪು 4 ಬಲ್ಪ್ ಹಾಕಿರೋರು ಮನೆಗೆ 2,000-3,000 ಬಿಲ್ ಕಳಿಸ್ತಾವ್ರೆ. ನಾನು ಹಲವಾರು ಬಿಲ್ಗಳು ನನ್ನ ಹತ್ರಲ್ಲೇ ತಂದು ಕೊಟ್ಟರು. ಇವತ್ತು 51,000 ಕೋಟಿ ಈ 5 ಕಾರ್ಯಕ್ರಮಕ್ಕೆ ಏನು ಕೊಡ್ತಾ ಇದ್ದೀವಿ ಅಂತಾರೆ. ಆ 51,000 ಕೋಟಿ ನೀವು ತೆರಿಗೆ ರೂಪದಲ್ಲಿ ಕಟ್ತಾ ಇರತಕ್ಕಂಥ ನಿಮ್ಮ ದುಡ್ಡಲ್ಲಿ ಕೊಡ್ತಾ ಇದ್ದಾರ, ಸಾಲ ಏರಿಕೆ ಮಾಡ್ತಾ ಇದ್ದಾರೆ. ಈ ವರ್ಷಲೂ ಮತ್ತೆ ನಾಳೆ ಇನ್ನೇನು ಮಾರ್ಚ್ಗೆ ಬಜೆಟ್ 1 ಲಕ್ಷ ಕೋಟಿಗೂ ಹೆಚ್ಚಿನ ಸಾಲ ಮತ್ತೆ ಮಾಡ್ತಾರೆ ಈ ವರ್ಷ. ಈಗಾಗಲೇ 8 ಲಕ್ಷ ಕೋಟಿ ಸಾಲ ಆಗಿದೆ. ಆ 8 ಲಕ್ಷ ಕೋಟಿ ಸಾಲ ಮುಂದೆ ತೀರ್ಸೋರು ಯಾರು? ಈಗಿನ ಸರ್ಕಾರದವ್ರು ತೀರಿಸ್ತಾರ? ಇವರೆಲ್ಲ ಹೋಗಿದ್ದಾರೆ. ತೀರಿಸ್ಬೇಕಾದ್ರೆ ನೀವೇ ಈ ರಾಜ್ಯದ 6 ಕೋಟಿ ಜನ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಸರ್ಕಾರದ ಕೊಡ್ತಕ್ಕಂಥ ಭಿಕ್ಷೆ ಹಣದಲ್ಲಿ ಬದುಕಬಾರದು. ನೀವು ಕೈ ಎತ್ತಿ ಇನ್ನೊಬ್ಬರಿಗೆ ಹಣ ಕೊಡ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ನಿಮಗೆ ಬೆಳೆಸಬೇಕು.
ಅದು ಸರ್ಕಾರ ಮಾಡಬೇಕಂತ ಕೆಲಸ. ಇದೆಲ್ಲವನ್ನ ಯೋಚನೆ ಮಾಡಿ ಮುಂದಿನ ದಿನಗಳು ತೀರ್ಮಾನ ತಗೊಳ್ಳಿ. ನಾನು ಒಂದು ಮಾತು ಕೊಡ್ತೇನೆ, ನನಗೆ ದೇವರಲ್ಲಿ ವಿಶ್ವಾಸ ಇದೆ, ದೇವರು ನಮ್ಮ ಬದುಕಿರೋರು ನಾವು, ಜನಗಳ ಬಗ್ಗೆ ನಮಗೆ ಭಯ ಭಕ್ತಿ ಇದೆ. ಈಗಿನ ಸರ್ಕಾರದಲ್ಲಿ ಒಂದು ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ 50 ಲಕ್ಷ 25 ಲಕ್ಷ ಹಿಂಸೆ ಕೊಟ್ಟು ದುಡ್ಡು ತಗೊಂಡ್ಮೇಲೆ ಅವರು ಕೆಲಸದಲ್ಲಿರ್ತಕ್ಕಂಥ ಅಧಿಕಾರಿ ದುಡ್ಡು ಕೊಟ್ಟು ಆ ದುಡ್ಡು ಸಂಪಾದನೆ ಎಲ್ಲಿ ಮಾಡಬೇಕು? ಅವನು ಆ ದುಡ್ಡು ಸಂಪಾದನೆ ನಿಮ್ಮ ಜೋಬಕ್ಕೆ ಕೈಯಾಕೆ ತಗೋಬೇಕು. ನೀವೇನು ಸರ್ಕಾರದ ಕೆಲಸಕ್ಕೆ ಹೋಗ್ತೀರಿ, ಲಂಚ ಕೊಡದೆ ನೀವು ಕೆಲಸ ಮಾಡಿಸ್ಕೊಳಕ್ಕಾಗಲ್ಲ. ಮೊನ್ನೆ ಅದು ಯಾವುದೋ CL7 ಎಂಥದ್ದು ನಿಮ್ಮ ಈಗ ಹೊಸದಾಗಿ 700 ಹೊಸ ಮಳೆಗೆ ಕುಡಿಯೋದಕ್ಕೆ ತೆಗೆಸ್ಬೇಕು ಅಂತೇಳಿ ಹೊರಟ್ರಲ್ಲ, ಯಾವುದೋ ಒಂದು ಲೈಸೆನ್ಸ್ 2.5 ಕೋಟಿ ಡಿಮ್ಯಾಂಡ್ ಇಡ್ತಾರೆ ಅಂದರೆ ಈ ಸರ್ಕಾರ ಅಂತ ಕರೀತೀರ ಇದನ್ನು? ಅದರಿಂದ ದಯವಿಟ್ಟು ನಮ್ಮ ಶಿವಳ್ಳಿಯ ಜೊತೆ ನೀವು ಮೊದಲಿಂದಲೂ ನಮ್ಗೆ ಆಶೀರ್ವಾದ ಮಾಡಿದ್ದೀರಿ, ನಿಮ್ಗೆ ಕೈ ಜೋಡಿಸಿ ಮನವಿ ಮಾಡ್ತೀರಿ. ರಾಜ್ಯ ನಮ್ಮ ಕೈಲಿ ಉಳಿಸೋಕ್ಕಾಗಲ್ಲ. ಈ ರಾಜ್ಯ ಉಳಿಬೇಕಾದ್ರೆ ಅತ್ಯಂತ ಉತ್ತಮವಾದಂಥ ರಾಜ್ಯ ಇದು. ದುಡ್ಡಿದೆ, ದುಡ್ಡಿಗೆ ಸಮಸ್ಯೆ ಇಲ್ಲ. ನಾನು ಬೇಕಾದ್ರೆ 5,000 ಕೊಡಬಲ್ಲೆ, ನಾನು ಮುಖ್ಯಮಂತ್ರಿ ಆದರೆ. ಇವ್ರು 2,000 ಏನು ಕೊಡ್ತಾರೆ, 5,000 ಕೊಡಬಲ್ಲೆ. ಅದರಿಂದ ನಿಮ್ಮ ಬದುಕು ಪರ್ಮನೆಂಟ್ ಆಗಿ ಅನುಕೂಲ ಆಗುತ್ತೆ. ನೆನೆ ಬೆಳಗ್ಗೆ ಒಬ್ಬ ಮಂಡ್ಯದವನೇ ಒಬ್ಬ ಶಿವಳ್ಳಿ ಮದ್ದೂರು ಕಡೆಯವ್ರು ಬಂದರು, 8 ಲಕ್ಷ ಸಾಲ ಮಾಡೋರು. ಯಾವುದೋ ಒಂದು ಬೆಳೆ, ಶುಂಠಿ ಬೆಳೆ ಬೆಳೆದು ಬೆಲೆ ಕುಸಿತೋಯ್ತು. ಈಗ 8 ಲಕ್ಷ ಸಾಲ ತೀರಿಸ್ಲಿಕ್ಕಾಯ್ತಿಲ್ಲ, ಮನೆ ನೋಟಿಸ್ಕೊಟ್ಟವ್ರೆ, ಏನಾದರೂ ಮಾಡಿ 8 ಲಕ್ಷ ರೂಪಾಯಿ ನೀನು ಹೊಂದಿಸ್ಕೊಡ್ಬೇಕು ಅಂತ ಬಂದೆ. ನಾನು ಆ ರೀತಿ ಮನೆ ಹತ್ರ ಬರ್ತಕ್ಕಂಥವ್ರಿಗೆ 10 ಲಕ್ಷ 8 ಲಕ್ಷ 20 ಲಕ್ಷ ನಾನು ಎಲ್ಲಿ ತಂದು ಕೊಡಲಿ? ಇದು ನಾನು ಪ್ರತಿನಿತ್ಯ ಬರ್ತಕ್ಕಂಥ ಜನ ಎಂಥವ್ರು ಅನ್ನೋದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇಂಥ ಜನಗಳೇ ನನ್ನ ಹತ್ರ ಬರೋರು. ಅದರಿಂದ ಇಂಥ ಒಂದು ಪರಿಸ್ಥಿತಿ ಏನಿದೆ, ಇದಕ್ಕೆ ಶಾಶ್ವತವಾದ ಪರಿಹಾರ ತರಬೇಕಾದ್ರೆ ಈ ನಾಡಿನ ಜನತೆಯ ಬಗ್ಗೆ ಯಾರು ಗೌರವ ಕೊಟ್ಟು ಭಯ ಭಕ್ತಿಯಿಂದ ಆ ಜಾಗದಲ್ಲಿ ಕೂತು ಕೆಲಸ ಮಾಡ್ತಾರೆ ಅಂಥವ್ರು ನೀವು ಆಯ್ಕೆ ಮಾಡ್ಕೊಂಡು ಕಳಿಸಿದ್ರೆ ನಿಮ್ಮ ಬದುಕು ಸರಿಯಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ, ನನ್ನ ತಾಯಿದ್ದು ಕ್ಷಮಿಸಿ. ಏಕೆಂದರೆ ನಾನು ಪ್ರತಿನಿತ್ಯ ನೊಂದ್ಕೊಳ್ಳೋದು ಇಲ್ಲಿ ಅಂದರೆ ನೀವೆಲ್ಲ ನೋಡ್ತಾ ಇದ್ದೀರಿ. ಯಾವುದೋ ಒಂದು ಅರ್ಧ ಎಕರೆ 5 ಗುಂಟೆ 2 ಗುಂಟೆಗೆ ಜೊತೆಲಿ ಜನ್ಮ ಕೊಟ್ಟಂಥ ತಂದೆ ತಾಯಂದ್ರನ್ನೇ ಕೆಲವು ಬಾರಿ ಕೊಲೆ ಆಗ್ತಕ್ಕಂಥದ್ದು, ಜೊತೆಲಿರ್ತಕ್ಕಂಥ ಸಹೋದರನ್ನೇ ಅಣ್ಣನೋ ತಮ್ಮನೋ ಕೊಲೆ ಮಾಡ್ತಕ್ಕಂಥದ್ದು. ಇವತ್ತು ಜನ್ಮ ಕೊಟ್ಟಂಥ ತಾಯಂದ್ರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ, ಒಡ ಹುಟ್ಟಿದ ಸಹೋದರಿಯರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ. ಇದು ಸಮಾಜದಲ್ಲಿ ನಾವು ದೊಡ್ಡ ಒಂದು ಬೆಳವಣಿಗೆ ನೋಡ್ತಾ ಇದ್ದೀವಿ. ನಮ್ಮ ದೇಶ ಇವತ್ತು ವಿಶ್ವದಲ್ಲೇ ಆರ್ಥಿಕವಾಗಿ 3ನೇ ಸ್ಥಾನಕ್ಕೆ ಬೆಳೀತಾ ಇದ್ದೀವಿ. ಆದರೆ ನಮ್ಮ ಮೂಲ ಸಂಸ್ಕೃತಿ ಆ ಬಾಂಧವ್ಯ ಇಟ್ಕೊಂಡಿದ್ವಲ್ಲ, ಒಂದು ಕಾಲದಲ್ಲಿ ನಾವು, ಈಗ ನಮ್ಮ ಮಕ್ಕಳಿಗೂ ಗೊತ್ತಾಗಲ್ಲ ಅದು. ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಹಳ್ಳಿಗಳಲ್ಲಿ ಒಂದೊಂದು ಮನೇಲಿ 15 ಜನ 20 ಜನ ಇರೋದು. ಊಟಕ್ಕೆ ಒಟ್ಟಿಗೆ ನೆಲದ ಮೇಲೆ ಚಕ್ಕಲ ಬಟ್ಟೆ ಹಾಕೊಂಡು ಕೂತ್ಕೊಂಡು ಗಂಗಳ ಇಟ್ಕೊಂಡು ಊಟಕ್ಕೆ ಕೂತ್ರೆ ಮುಂದ್ಗಡೆ ನಾಯಿ ಒಂದು ಕೂತಿರೋದು, ಅದಕ್ಕೂ 2 ಗುಕ್ಕ ಹಾಕಿ ಹಂಚಿ ಒಂದು ಬಾಂಧವ್ಯದಲ್ಲಿ ಬದುಕ್ತಾ ಇದ್ದಂಥ ನಮ್ಮ ಹಳ್ಳಿಗಳ ಪರಿಸ್ಥಿತಿ ನಾವಿವತ್ತು ಎಲ್ಲಿಗೆ ತಂದಿದ್ದೀವಿ? ಆ ಬಾಂಧವ್ಯಗಳೇ ಇವತ್ತು ನಶಿಸಿ ಹೋಗ್ತಾ ಇದೆ. ಅದಾಗದು ಬೇಡ. ನನ್ನ ತಾಯಂದರು ನನ್ನ ಸಹೋದರರಿಗೆ ಹೇಳ್ತೀನಿ, ಆ ಬಾಂಧವ್ಯ ಹಳೇದೇನಿತ್ತು ಅದನ್ನು ಮತ್ತೆ ನಮ್ಮ ಗ್ರಾಮಗಳಲ್ಲಿ ನಾವು ನೋಡ್ತಕ್ಕಂಥ ದಿನ ನಾನು ನೋಡಬೇಕು ಅನ್ನೋದು ನನ್ನ ಆಸೆ. ಜೀವನದಲ್ಲಿ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಹೋಗಬೇಕಾದ್ರೆ ಬರೀ ಕೈಲೇ ಹೋಗ್ತೀವಿ. ಜೊತೆಲಿ ಹುಟ್ಟಿರ್ತಕ್ಕಂಥ ತಂದೆ ತಾಯಂದರು, ಸಹೋದರರು ಒಂದು ಹಿಂದಿನ ಇದ್ದಂಥ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ. ದುಡ್ಡುಗೋಸ್ಕರವಾಗಿ, ಆಸ್ತಿಗೋಸ್ಕರವಾಗಿ ಯಾರೋ 4 ಜನ ತಲೆ ಕೆಡಿಸ್ತಾರೆ ಅಂತೇಳಿ ಕುಟುಂಬಗಳನ್ನ ಹಾಳು ಮಾಡ್ಕೋಬೇಡಿ. ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಮ್ಮ ಹಳೆ ದಿನಗಳೇನಿತ್ತು, ಭಾಳ ಜನ ಹಿರಿಕರು ಕೆಲವರು ಇದ್ದೀರಿ, ಅವತ್ತು ಸಂತೋಷವಾಗಿದ್ದ ದಿನ. ರಾತ್ರಿ 6 ಗಂಟೆಗೆ ಊಟ ಮಾಡಿ ಮಲಗಿದ್ರೆ ಬೆಳಗ್ಗೆ ಎದ್ದು ನೆಮ್ಮದಿಯಿಂದ 5 ಗಂಟೆಗೆ ಹೊಲಕ್ಕೆ ಹೋಗೋರು. ಇವತ್ತು ಆ ಪರಿಸ್ಥಿತಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮ್ಮ ಮೂಲ ಸಂಸ್ಕೃತಿಯ ಬಾಂಧವ್ಯ ಏನಿದೆ ಅದನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ. ದಯವಿಟ್ಟು ನಿಮಗೆಲ್ಲ ಭಗವಂತ ಒಂದು ಸುಖ ಶಾಂತಿಯ ನೆಮ್ಮದಿಯನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ, ಈಗ ಖೇಲೋ ಇಂಡಿಯಾ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ VC ಫಾರ್ಮ್ನಲ್ಲಿ ನಮ್ಮ ಯುವಕರಿಗೆ ಕ್ರೀಡಾ ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಅಂತೇಳಿ 14 ಕೋಟಿ ವೆಚ್ಚದಲ್ಲಿ ಸದ್ಯದಲ್ಲೇ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇನೆ. ಅದು ಅಷ್ಟೇ ಅಲ್ಲ, ಹಲವಾರು ರೀತಿಯಲ್ಲಿ ಈಗ ಬಸ್ ಸ್ಟ್ಯಾಂಡ್ ಹೇಳ್ತಾ ಇದ್ರು. ಹಿಂದೆ ನಾನು ಮುಖ್ಯಮಂತ್ರಿ ಇದ್ದಾಗ ಅವರು ನಮ್ಮ ಸಣ್ಣ ನೀರಾವರಿ ಸಚಿವರಾಗಿ ಇಲ್ಲಿ ಹಣ ಕೊಟ್ಟಿದ್ದು ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ. ಆ ಜಾಗದ್ದೇನೋ ಸಮಸ್ಯೆ ಅಂತೇಳಿ ಆ ಬಸ್ ಸ್ಟ್ಯಾಂಡ್ ಆಗಿಲ್ಲ ಅಂತ ಈಗ ಬರಬೇಕಾದ್ರೆ ಹೇಳ್ತಾ ಇದ್ರು.
ಆ ಬಸ್ ಸ್ಟ್ಯಾಂಡ್ಗೆ ಏನು ಹಣದ ಅವಶ್ಯಕತೆ ಇದೆ 20-25 ಲಕ್ಷ ಅಂತಿದ್ರು. ಇನ್ನೊಂದು 2 ತಿಂಗಳಲ್ಲಿ ಹಣ ಬಿಡುಗಡೆ ಮಾಡಿಸಿ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮ VC ಫಾರಂ ಹತ್ರ ಇನ್ನೊಂದು 5 ಕಿಲೋಮೀಟರ್ ಲೈಟ್ನ ವ್ಯವಸ್ಥೆಗಳಾಗಬೇಕು ಅಂದರು. ಎಲ್ಲ ಕೆಲಸಗಳನ್ನ ನನ್ನ ಕೈಲಾದ ಮಟ್ಟಿಗೆ ಈ ಸರ್ಕಾರದಲ್ಲಿ ಸಹಕಾರ ಸಿಗದೇ ಇದ್ರು ಬೇರೆ ರೀತಿಯಲ್ಲಿ ಹಣ ತಂದು ಕೆಲಸ ಮಾಡ್ತಕ್ಕಂಥದ್ದು ಪ್ರಯತ್ನ ಪಡ್ತೀನಿ. ಆದ್ರೆ ಒಂದು ಹೇಳ್ತೀನಿ, ನನಗೆ ವಿಶ್ವಾಸ ಇದೆ, 2028 ನಿಮ್ಮದೇ ಸರ್ಕಾರ ಬರುತ್ತೆ, ಜನರ ಸರ್ಕಾರ. ಆ ಸಂದರ್ಭ ಬಹುಶಃ ನಿಜವಾದ ರಾಮರಾಜ್ಯವನ್ನ ನೀವು ಕಾಣ್ತೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಮ್ಮ ಸರ್ಕಾರ ಅದು, ಯಾರ್ದು ಸರ್ಕಾರ ಅಲ್ಲ. ಈ ನಾಡಿನ 6 ಕೋಟಿ ಜನತೆಯ ಸರ್ಕಾರ. ನಾವು ಬೇಡ ಅಂದ್ರೂ ಜನ ನಿರ್ಮಾಣ ಮಾಡ್ತಾರೆ. ಅವತ್ತು ನಿಜವಾದ ರಾಮರಾಜ್ಯವನ್ನು ನೀವು ಕಾಣ್ತೀರಿ ಅಂತಕ್ಕಂಥದ್ದನ್ನು ಹೇಳಿ, ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಎಲ್ರಿಗೂ ನನ್ನ ನಮಸ್ಕಾರ.